ಶೌನಕರು ಮಾಡಿದಂತಹ ಪ್ರಶ್ನೆಗೆ ಸೂತಾಚಾರ್ಯರು ಉತ್ತರವನ್ನು ಕೊಡ್ತಾ, ಜೀವರಾಶಿಗಳಿಗೆ ಸಾಧಕನಾದವನಿಗೆ ಏಕಾಂತತ ಶ್ರೇಯ ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ವೇದವ್ಯಾಸದೇವರು ಈ ಭಾಗವತವನ್ನು ಉಪದೇಶ ಮಾಡಿದರು ಎಂಬ ಮಾತನ್ನು ಕೇಳಿದಾಗ ಈ ಭಾಗವತದ ಆಗಮನ ಹೇಗಾಯಿತು, ಯಾವುದಕ್ಕಾಗಿ ಭಾಗವತವನ್ನು ವೇದವ್ಯಾಸರು ರಚನೆ ಮಾಡಿದರು ಅನ್ನುವುದನ್ನು ನಾರದರ ಹಾಗೂ ವೇದವ್ಯಾಸ ದೇವರ ಕಥಾ ಮೂಲಕ ನಮಗೆ ತಿಳಿಸಿಕೊಟ್ಟ ಮೇಲೆ, ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿ ಶುಕಾಚಾರ್ಯರಿಗೆ ಉಪದೇಶ ಮಾಡಿದರು. ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿತ ರಾಜರಿಗೆ ಇದರ ಉಪದೇಶವನ್ನು ಮಾಡಿದರು ಎಂಬ ಅಂಶವನ್ನು ಕೇಳಿದಂತಹ ಶೌನಕರು ಪರೀಕ್ಷಿತ ರಾಜರ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಸೂತಾಚಾರ್ಯರು ಆ ಮಾತನ್ನು ತಿಳಿಸಿಕೊಡ್ತಾರೆ. ಯದಾಮೃಧೆ ಕೌರವ ಸೃಂಜಯಾನಾಂ ವೀರೇಶ್ವಥೋ ವೀರಗತಿಂ ಗತೇಶು ವೃಕೋದರಾವಿದ್ಧ ಗದಾಭಿಮರ್ಶ ಭಗ್ನೋರುದಂಡೆ ಧೃತರಾಷ್ಟ್ರಪುತ್ರೇ. ಕೌರವ ಪಾಂಡವರ ಯುದ್ಧ ಆದ ಮೇಲೆ ಧೃತರಾಷ್ಟ್ರನ ಸಂಹಾರವನ್ನು ಭೀಮಸೇನ ದೇವರು ಮಾಡ್ತಾರೆ. ಭೀಮಸೇನ ದೇವರ ಗದೆಯಿಂದ ಪೆಟ್ಟು ತಿಂದಂತಹ ದುರ್ಯೋಧನ ತನ್ನ ತೊಡೆಯನ್ನು ಮುರಿದುಕೊಂಡು ಕೆಳಗೆ ಬಿದ್ದಿರ್ತಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಹೇಗಾದರೂ ಮಾಡಿ ನಾನು ನನ್ನ ರಾಜ ದುರ್ಯೋಧನನಿಗೆ ಏನಾದರೂ ಒಂದು ಪ್ರಿಯವನ್ನು ಮಾಡಬೇಕು, ಆ ದುರ್ಯೋಧನನ ಮನಸ್ಸಿಗೆ ಪ್ರೀತಿಯನ್ನುಂಟು ಮಾಡುವ ಕೆಲಸವನ್ನು ಮಾಡಬೇಕು ಅಂತನ್ನುವ ಒಂದು ಅಪೇಕ್ಷೆ, ಹಾಗೂ ನಮ್ಮಪ್ಪ ದ್ರೋಣಾಚಾರ್ಯರನ್ನು ಈ ಪಾಂಡವರು ಸಂಹಾರ ಮಾಡಿದ್ದಾರೆ, ಅದರ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅಂತನ್ನುವ ಅಪೇಕ್ಷೆ, ಎರಡೂ ಅಪೇಕ್ಷೆಯಿಂದ ಆ ದುರ್ಯೋಧನನ ಹತ್ತಿರ ಹೋಗ್ತಾರೆ. ಭಾಗವತದಲ್ಲಿ ಸಂಕ್ಷೇಪದಲ್ಲಿ ಕಥೆ ಬರುತ್ತೆ. ದುರ್ಯೋಧನನ ಹತ್ರ ಹೋದಾಗ ದುರ್ಯೋಧನನಿಗೆ ಏನು ಬೇಕು ಅಂತ ಕೇಳಿದಾಗ, ಇಲ್ಲ ನನ್ನ ಸಂತಾನವನ್ನು ನೀನು ಬೆಳೆಸಬೇಕು ಅಂತ ಒಂದು ಪ್ರತಿಜ್ಞೆ, ಮತ್ತೊಂದು ಅಪಾಂಡವೇಯಂ, ಪಾಂಡವರು ಇಲ್ಲದೇ ಇದ್ದಂತೆ ಪಾಂಡವರ ಸಂತತಿಯನ್ನು ನಾಶ ಮಾಡಬೇಕು ಅಂತ ಎರಡು ಮಾತುಗಳನ್ನು ಹೇಳಿದಾಗ ಆಗಲಿ ಅಂತ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಅಶ್ವತ್ಥಾಮಾಚಾರ್ಯರು ಬಂದು ಪಾಂಡವರ ಶಿಬಿರದಲ್ಲಿ ಬಂದು ಆ ದ್ರೌಪದಿಯ 5 ಜನ ಮಕ್ಕಳನ್ನು ಸಂಹಾರ ಮಾಡ್ತಾರೆ. 5 ಜನ ಮಕ್ಕಳನ್ನು ಸಂಹಾರ ಮಾಡಿ ಆ 5 ಜನರ ರುಂಡವನ್ನು ತಂದು ದುರ್ಯೋಧನನಿಗೆ ತೋರಿಸ್ತಾರೆ. ದುರ್ಯೋಧನ ಬಹಳ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಅವನು ಪ್ರಾಣವನ್ನು ಬಿಡುತ್ತಾನೆ. ಈ ಕಡೆಗೆ ದ್ರೌಪದಿಗೆ ಬಹಳ ಆ ಸುದ್ದಿ ಗೊತ್ತಾಗತ್ತೆ. ಸುದ್ದಿ ಗೊತ್ತಾದ ಕೂಡಲೇ ದ್ರೌಪದಿ ಬಹಳ ನೊಂದುಕೊಳ್ತಾಳೆ, ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅರ್ಜುನನಿಗೆ ಗೊತ್ತಾಗತ್ತೆ. ಅರ್ಜುನನಿಗೆ ಗೊತ್ತಾದ ಮೇಲೆ ಕೃಷ್ಣಾರ್ಜುನರು ಇಬ್ಬರೂ ಸೇರಿ ಆ ಅಶ್ವತ್ಥಾಮಾಚಾರ್ಯರ ಬೆನ್ನು ಹತ್ತಿ ಹೋಗ್ತಾರೆ. ಅಶ್ವತ್ಥಾಮಾಚಾರ್ಯರು ಓಡ್ತಾರೆ. ತಮಾಪಪ್ತ ಪರಾದ್ರವತ್ ಪ್ರಾಣ ಪರೀಪ್ಸುರುವಾಂ ಯಾವದ್ಗಮಂ ರುದ್ರಭಯಾದ್ ಯಥಾರ್ಕಿ. ಎಷ್ಟು ದೂರ ಹೋಗೋದಕ್ಕೆ ಸಾಧ್ಯವೋ ಅಷ್ಟು ದೂರ ಓಡಿ ಹೋಗ್ತಾರೆ ಅಶ್ವತ್ಥಾಮಾಚಾರ್ಯರು. ಕೊನೆಗೂ ಎಲ್ಲಿ ಜಾಗ ಸಿಗೋದಿಲ್ಲ. ಆಗ ಗಾಬರಿಯಿಂದ ತಾನು ಬದುಕಬೇಕು ಅಂತನ್ನೋ ಅಪೇಕ್ಷೆಯಿಂದ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡ್ತಾರೆ. ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡಿದಾಗ ಅರ್ಜುನ ಗಾಬರಿಯಾಗಿ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಮ ಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಜೋರಾಗಿ ಆ ದೊಡ್ಡದಾದ ಬ್ರಹ್ಮಾಸ್ತ್ರ ಅಂದರೆ ಅದು ಸಾಮಾನ್ಯ ಅಲ್ಲ, ಬೆಂಕಿ ಇದ್ದ ಹಾಗೆ. ಅಂತಹ ಇಡೀ ಜಗತ್ತನ್ನೇ ಸುಡುವಂತಹ ಬೆಂಕಿ ಎದುರು ಬರೋದನ್ನು ನೋಡಿ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ, ಎಲ್ಲ ಭಕ್ತರಿಗೂ ಅಭಯವನ್ನು ನೀಡುವಂತಹ ಕೃಷ್ಣ ನನ್ನನ್ನು ರಕ್ಷಣೆ ಮಾಡು. ಈ ಭಾಗವತದಲ್ಲಿ ಬರುವಂತಹ ಕೆಲವು ಶ್ಲೋಕಗಳನ್ನು ಪುಸ್ತಕ ಇಟ್ಕೊಂಡವರು ಅಂಡರ್ಲೈನ್ ಮಾಡಿಕೊಳ್ಳಿ. ಏನಾದರೂ ಕಷ್ಟ ಬಂದಾಗ ಇಂತಹ ಸ್ತೋತ್ರವನ್ನು, ಈ ಒಂದೊಂದೇ ಶ್ಲೋಕಗಳನ್ನು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಉಪಯೋಗ ಬೀಳುತ್ತೆ. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಜಗತ್ತಿನಲ್ಲಿ ಯಾರು ಎಷ್ಟೇ ಶೂರರಿರಬಹುದು,
ಅರ್ಜುನ ಅಂತಾನೆ, ನಾನು ಮಹಾ ಗಾಂಡೀವ ಧನಸ್ಸನ್ನು ಧಾರಣೆ ಮಾಡಿರಬಹುದು, ಬೇಕಾದಷ್ಟು ಅಸ್ತ್ರಶಸ್ತ್ರಗಳೆಲ್ಲ ಗೊತ್ತಿರಬಹುದು, ಆದರೆ ಭಕ್ತರಿಗೆ ಅಭಯವನ್ನು ನೀಡುವಂತಹ ವ್ಯಕ್ತಿಗಳಲ್ಲಿ ನೀ ಒಬ್ಬನೇ, ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನೀನೇ ಮುಖ್ಯ, ಹಾಗಾಗಿ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿದಾಗ ಕೃಷ್ಣ ಅಂತಾನೆ ಏನಿದು ಕಿಮಿದಂ ಸ್ವಿತ್ಕುತೋವೇತಿ, ಏನಿದು ಅಂತೇ ಗೊತ್ತಾಗ್ತಾ ಇಲ್ಲ ನನಗೆ, ಅಂಥ ಅಸ್ತ್ರವನ್ನು ಬಿಟ್ಟಿದ್ದಾನಲ್ಲ. ಆಗ ಕೃಷ್ಣ ಅಂತಾನೆ, ಏನು ಯೋಚನೆ ಮಾಡಬೇಡಪ್ಪ, ಇದು ಬ್ರಾಹ್ಮಮಸ್ತ್ರಂ ಪ್ರದರ್ಶಿತಂ, ಬ್ರಹ್ಮಾಸ್ತ್ರವನ್ನು ಅವನು ಬಿಟ್ಟಿದ್ದಾನೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ ಪ್ರಾಣ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ. ಹಾಗಾಗಿ ಈ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಬೇಕು ಅಂದರೆ ಬ್ರಾಹ್ಮಾಯ ಸಂಧದೆ, ನೀನು ಬೇರೆ ಉಪಾಯ ಇಲ್ಲ, ನೀನು ಬ್ರಹ್ಮಾಸ್ತ್ರವನ್ನು ಬಿಡು ಅಂತ ಹೇಳ್ತಾನೆ. ಸರಿ ಅಂತ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಇಡೀ ಜಗತ್ತೆಲ್ಲ ಸುಡೋದಕ್ಕೆ ಪ್ರಾರಂಭ. ಏನು 2 ಬ್ರಹ್ಮಾಸ್ತ್ರಗಳು ಅಂದ್ರೆ ಏನು? ಆಟಮ್ ಬಾಂಬ್ ಅಂತ ಕೇಳ್ತೇವೆ. ಒಂದು ಸಣ್ಣ ಆಟಮ್ ಬಾಂಬ್ ಬಿಟ್ಟಿದ್ದಕ್ಕೆ ಎಷ್ಟೋ ಹಿರೋಶಿಮಾ ನಾಗಾಸಾಕಿಯಲ್ಲಿ ಎಷ್ಟೆಷ್ಟೋ ವರ್ಷಗಳ ಕಾಲ, ಅದರ ಶತಮಾನಗಳ ಕಾಲ ಅದರ ದುಃಖವನ್ನು ಅನುಭವಿಸಿದರು. ಅಂಥದ್ದು ಇದು ಬ್ರಹ್ಮಾಸ್ತ್ರ, ಹೇಳಿ ಕೇಳಿ. ಹಾಗಾಗಿ ಅಂತಹ ಬ್ರಹ್ಮಾಸ್ತ್ರ 2 ಸೇರಿಬಿಟ್ರೆ ಇಡೀ ಜಗತ್ತೆಲ್ಲ ಸುಟ್ಟು ನಾಶ ಆಗಿ ಹೋಗುತ್ತೆ ಅಂತನ್ನೋ ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ಇದನ್ನು ಉಪಸಂಹಾರ ಮಾಡಿಕೋ ಅಂತಂದಾಗ ಅವನಂತಾನೆ, ನೈನಂ ಪಾರ್ಥ ಅರ್ಹಸಿತ್ರಾತು, ಆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡಿಕೊಳ್ಳುವ ಶಕ್ತಿ ಇಲ್ಲ, ಅವನು ತನ್ನ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದಾನೆ. ಮಾತಿನಿಂದ ದುರ್ಯೋಧನನ ಕ್ಷೇತ್ರದಲ್ಲಿ ನಾನು ಸಂತಾನವನ್ನು ಪಡಿತೇನೆ ಅಂತ ಮಾತು ಕೊಟ್ಟದ್ದಕ್ಕೂ ಅವನ ಬ್ರಹ್ಮಚರ್ಯ ಹೋಯಿತು. ಹಾಗಾಗಿ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದಾನೆ, ಅವನಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡುವ ಶಕ್ತಿ ಇಲ್ಲ, ನೀನೇ ಉಪಸಂಹಾರ ಮಾಡು ಅಂತ ಹೇಳಿದಾಗ ಅರ್ಜುನನೇ 2 ಬ್ರಹ್ಮಾಸ್ತ್ರಗಳನ್ನು ತನ್ನ ಸಾಮರ್ಥ್ಯದಿಂದ ಕೃಷ್ಣನ ಆದೇಶದಂತೆ 2 ತಾನು ಉಪಸಂಹಾರವನ್ನು ಮಾಡಿಕೊಳ್ತಾನೆ. ಅಶ್ವತ್ಥಾಮಾಚಾರ್ಯರು ಓಡಿ ಹೋಗ್ತಾ ಇರ್ತಾರೆ. ಅರ್ಜುನ ಹೋಗಿ ಅವನ ಹೆಡೆಯನ್ನು ಹಿಡಿದು, ಅವನ ಜುಟ್ಟನ್ನು ಹಿಡಿದು ಎಳೆದುಕೊಂಡು ಬರ್ತಾನೆ. ದರ 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 ಅಂತ ಎಳೆದುಕೊಂಡು ಬರ್ತಾ ಇರ್ತಾನೆ. ಎಳೆದುಕೊಂಡು ಬರಬೇಕಾದರೆ ಕೃಷ್ಣ ಅರ್ಜುನನ ಪರೀಕ್ಷೆ ಮಾಡ್ತಾನೆ. ಅಷ್ಟರಲ್ಲೇ ನೋಡಿ, ಕೃಷ್ಣನ ಪರೀಕ್ಷೆ, ದೇವರ ವ್ಯಾಪಾರ ಬಹಳ ವಿಚಿತ್ರ. ಆ ಅರ್ಜುನ ಅಶ್ವತ್ಥಾಮಾಚಾರ್ಯನ ಎಳೆದುಕೊಂಡು ಬರ್ತಾ ಇರ್ತಾನೆ. ಎಳೆದುಕೊಂಡು ಬರೋ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಇವನನ್ನು ಬಿಡಬೇಡ, ಬ್ರಹ್ಮಬಂಧುಂ ನೈನಂ ತ್ರಾತುಂ ಯಹಾರ್ಹಸಿ ಬ್ರಹ್ಮಬಂಧುಂ ಇಮಾಂ ಜಹಿ, ಕೊಂದು ಬಿಡು ಇವನನ್ನು, ಸುಮ್ಮನೆ ಬಿಡಬೇಡ. ಎಂಥ ಮಲಗಿಕೊಂಡಂತಹ ಮಕ್ಕಳನ್ನು ಸಂಹಾರ ಮಾಡ್ತಾನೆ. ಶಾಸ್ತ್ರದಲ್ಲಿ ಬ್ರಾಹ್ಮಣರ ಸಂಹಾರ ಮಾಡಬೇಕು ಅಂತಿದೆ. ಯಾವಾಗ? ಅವನು ಮಲಗಿಕೊಂಡವರನ್ನ ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರತಂ ಭೀತುಂ ನರಿಪಂ ಹಂತಿ ಧರ್ಮವಿತ್, ಅಂತಹ ಶತ್ರುಗಳನ್ನು, ಮಲಗಿಕೊಂಡವರನ್ನು, ಹುಚ್ಚರನ್ನು, ದಡ್ಡರನ್ನು, ಓಡಿ ಹೋಗುವವರನ್ನು, ಅಂಥವರನ್ನು ಸಂಹಾರ ಮಾಡಬಾರದು ಅಂತ ಇದೆ. ಅಂತಹ ಮಕ್ಕಳನ್ನು, ಇವನು ಮಲಗಿಕೊಂಡ ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ. ಆದ್ದರಿಂದಾಗಿ ಇವನ ಸಂಹಾರ ಮಾಡಿದರೆ ನಿನಗೇನು ದೋಷ ಇಲ್ಲ, ಸಂಹಾರ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಆದರೆ ಅರ್ಜುನ ಮಾಡೋದಿಲ್ಲ. ಬ್ರಾಹ್ಮಣ ಗುರುಪುತ್ರ ಅನ್ನುವುದಕ್ಕಾಗಿ ಅರ್ಜುನ ಸಂಹಾರ ಮಾಡೋದಿಲ್ಲ. ಭಾಗವತವೇ ಹೇಳುತ್ತೆ, ಏವಂ ಪರೀಕ್ಷತಾ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ. ಕೃಷ್ಣ ಪರೀಕ್ಷೆ ಮಾಡಿದ. ಅರ್ಜುನ ಏನು ಮಾಡ್ತಾನೆ? ಇಂಥ ಕೋಪ ಬಂದಿದೆ, ಕೋಪ ಬಂದಾಗ ಏನು ಮಾಡ್ತಾನೆ ಇವನು? ನೋಡಿ ಎಷ್ಟು ಮಹತ್ವದ ಪರೀಕ್ಷೆ ಅಂದರೆ, ಏನೋ ಸುಮ್ಮನೆ ಪರೀಕ್ಷೆ ಮಾಡೋದಲ್ಲ, ತನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ. ತನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ. ಅಂತಹ ಪ್ರಸಂಗದಲ್ಲೂ ಕೂಡ ಅರ್ಜುನ ಏನು, ಅವನು ಸಂಹಾರ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಅವನನ್ನು ಹಿಡಿದುಕೊಂಡು ಬರೋದಷ್ಟೇ. ಅತಿಯಾದ ಉದ್ವೇಗದಿಂದ ಮನಸ್ಸಿನ ಸ್ಥಿಮಿತತೆಯನ್ನು ಕಳೆದುಕೊಂಡು ಅವನ ಸಂಹಾರ ಮಾಡುವುದು, ಈ ರೀತಿಯಾದಂತಹ ಸಾಹಸ ಅರ್ಜುನನೂ ಮಾಡಲಿಲ್ಲ. ನೈಚ್ಛದ್ಹಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ಇಷ್ಟೆಲ್ಲ ಆಗಿದ್ದರೂ ಕೂಡ ಅವನ ಸಂಹಾರವನ್ನು ಅರ್ಜುನ ಮಾಡಲಿಲ್ಲ. ಯಾಕೆ? ಗುರುಪುತ್ರ ಅನ್ನುವುದಕ್ಕಾಗಿ. ಯಾಕೆ ಅಸ್ತ್ರಗಳನ್ನು ಹಳೆಯ ಕಾಲದಲ್ಲಿ ಎಲ್ಲ ಕಡೆಗೂ ಕೂಡ ಬ್ರಹ್ಮಾಸ್ತ್ರವನ್ನಿರಬಹುದು, ಅಸ್ತ್ರಶಸ್ತ್ರಗಳನ್ನಿರಬಹುದು, ಅಥವಾ ಯಾವುದೇ ಒಂದು ವಿದ್ಯೆ ಇರಬಹುದು, ಒಂದು ಮಂತ್ರದ ಉಪದೇಶ ಇರಬಹುದು, ಯಾಕೆ ಯೋಗ್ಯತೆಯನ್ನು ನೋಡಿಕೊಡಬೇಕು? ಗುರುಕುಲಕ್ಕೆ ಒಬ್ಬ ವಿದ್ಯಾರ್ಥಿ ಬಂದ.
ವಿದ್ಯಾರ್ಥಿ ಬಂದು ಇಲ್ಲ ನನಗೆ ನರಸಿಂಹ ಮಂತ್ರ ಉಪದೇಶ ಮಾಡಿ ಅಂತ ಹೇಳಿದ ಕೂಡಲೇ ಉಪದೇಶವನ್ನು ಮಾಡ್ತಾ ಇರಲಿಲ್ಲ. ಕಾರಣ ಏನು ಅಂದರೆ, ನರಸಿಂಹ ಮಂತ್ರ ಉಪದೇಶವನ್ನು ಮಾಡೋದು ಅಥವಾ ಗಾಯತ್ರಿ ಉಪದೇಶವನ್ನೋ ನಾರಾಯಣ ಮಂತ್ರದ ಉಪದೇಶವನ್ನೋ ಯಾವುದೇ ಮಂತ್ರವನ್ನು ಜಪ ಮಾಡಿ ಸಿದ್ಧಿಯನ್ನು ವ್ಯಕ್ತಿ ಪಡೆಯಬಹುದು. ಆದರೆ ಆ ಪಡೆದ ಸಿದ್ಧಿಯ ವಿನಿಯೋಗವನ್ನು ಹೇಗೆ ಮಾಡ್ತಾನೆ ಅನ್ನುವುದರ ಮೇಲೆ ಗುರುಗಳು ಮಂತ್ರವನ್ನು ಉಪದೇಶ ಮಾಡಬೇಕು. ಅದಕ್ಕಾಗಿಯೇ ಪ್ರಾಚೀನ ಕಾಲದಲ್ಲಿ ಗುರುಕುಲದಲ್ಲಿ ಮೊದಲು ಸೇವೆ, 1 ವರ್ಷ 2 ವರ್ಷ 3 ವರ್ಷ ಅವನು ಸೇವೆ ಮಾಡಬೇಕು. ಸೇವೆ ಮಾಡಿ ಅವನಲ್ಲಿ ಶಮ ದಮ ಇದೆಯಾ ಅನ್ನೋದನ್ನು ನೋಡ್ತಾರೆ. ಅವನಲ್ಲಿ ನಿಗ್ರಹ ಮಾಡಿಕೊಳ್ಳುವ ಶಕ್ತಿ ಇದೆಯಾ ಅನ್ನೋದನ್ನು ನೋಡ್ತಾರೆ. ಅವನು ವಿದ್ಯೆಯನ್ನು ಸರಿಯಾಗಿ ಬಳಕೆ ಮಾಡ್ತಾನಾ ಅನ್ನೋದನ್ನು ನೋಡ್ತಾರೆ. ಅಷ್ಟೆಲ್ಲ ನೋಡಿದ ಮೇಲೆ ವಿದ್ಯೆಯನ್ನು ಕೊಡ್ತಾರೆ. ಇಲ್ಲದೇ ಇದ್ದರೆ ಇವತ್ತು ಬೇಕಾದಷ್ಟು ವಿದ್ಯೆಗಳು, ಇವತ್ತು ಎಷ್ಟು ವಿಚಿತ್ರ ಇದೆ ಅಂದರೆ, ಮಂತ್ರೋಪದೇಶವನ್ನು ಸಹಜವಾಗಿ ಎಲ್ಲರಿಗೂ ಮಾಡ್ತಾರೆ. ಎಲ್ಲರೂ ಇವತ್ತು ಮಂತ್ರತಂತ್ರ ಯಂತ್ರಗಳನ್ನು ಕಲಿತಿದ್ದಾರೆ. ಯಾರು ಬೇಕಾದ ಏನು ಬೇಕಾದ ಪ್ರಯೋಗಗಳನ್ನು ಮಾಡ್ತಾರೆ. ಅದಕ್ಕೇನು ಬಹಳ ಕಷ್ಟ ಇಲ್ಲ, ಶ್ರಮ ಪಡಬೇಕು, ಇಲ್ಲ ಅಂತಲ್ಲ, ಶ್ರಮ ಪಡಬೇಕು. ಆದರೆ ಅದರ ಬಳಕೆಯನ್ನು ಸರಿಯಾಗಿ ಮಾಡುವಂತಹ ಪ್ರವೃತ್ತಿ ಇವತ್ತು ಜನರಿಗೆ ಇಲ್ಲ. ಕಾರಣ ಏನು ಅಂದರೆ, ಯೋಗ್ಯತೆ ಇಲ್ಲದೇನೆ ವಿದ್ಯೆಯನ್ನು ಪಡಿತೇವೆ, ಯೋಗ್ಯತೆ ಇಲ್ಲದೇನೆ ವಿದ್ಯೆ ಹೋಗುತ್ತೆ. ಅಸ್ತ್ರಶಸ್ತ್ರಗಳೂ ಅಷ್ಟೇ. ಇವತ್ತು ಕಂಡವರ ಕೈಯಲ್ಲಿ ಯಾಕೆ ನಾವು ಆ್ಯಟಮ್ ಬಾಂಬ್ ಸಿಗಬಾರ್ದು, ಅವರಿಗೆ ಆಟಮಿಕ್ ಎನರ್ಜಿ ಕೊಡಬಾರ್ದು, ಇದಕ್ಕೆಲ್ಲ ಏನೇನೋ ರಿಸ್ಟ್ರಿಕ್ಷನ್ಸ್ಗಳು ರೂಲ್ಸ್ಗಳು ಯಾಕೆ ಮಾಡ್ತೇವೆ? ಕಂಡವರ ಕೈಯಲ್ಲಿ ಹೋದರೆ ಅದನ್ನು ಹೇಗಾದರೂ ವಿನಿಯೋಗ ಮಾಡಿಬಿಡ್ತಾರೆ, ಅವರಿಗೊಂದು ಬಂಧನ ಇರೋದಿಲ್ಲ ಅನ್ನುವ ಯೋಚನೆ ಇರ್ತದೆ. ಹಾಗೆ ಇಲ್ಲಿಯೂ ಕೂಡ ಆದದ್ದು ಏನು, ಅಶ್ವತ್ಥಾಮಾಚಾರ್ಯರ ಹತ್ರ ಬ್ರಹ್ಮಾಸ್ತ್ರ ಇತ್ತು, ಅರ್ಜುನನ ಹತ್ರ ಬ್ರಹ್ಮಾಸ್ತ್ರ ಇತ್ತು. ಆದರೆ ಅಶ್ವತ್ಥಾಮಾಚಾರ್ಯರು ತಮ್ಮ ಸ್ಥಿಮಿತತೆಯನ್ನು ಕಳೆದುಕೊಂಡರು, ತಮ್ಮ ಕೋಪಕ್ಕೆ ಬಲಿಯಾದರೂ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಅದೇ ಅರ್ಜುನ, ಅಷ್ಟೇ ಕೋಪ ಅವನಿಗೂ ಬಂದಿದೆ. ಅಶ್ವತ್ಥಾಮಾಚಾರ್ಯರಿಗೆ ಬಂದಷ್ಟು ಕೋಪವೇ ಅರ್ಜುನನಿಗೂ ಬಂದಿದೆ. ಆದರೆ ಅಶ್ವತ್ಥಾಮಾಚಾರ್ಯನ ಸಂಹಾರ ಮಾಡು ಅಂದರೆ ಅವನು ಸಂಹಾರ ಮಾಡಲಿಲ್ಲ. ಯಾಕೆಂದರೆ ಗುರುಪುತ್ರ ಗುರುಸುತ ಅನ್ನುವಂತಹ ಪ್ರಜ್ಞೆ ಅವನಿಗೆ ಇತ್ತು. ಎಳೆದುಕೊಂಡು ಬರ್ತಾ ಇದ್ದಾರೆ. ದ್ರೌಪದಿ ನೋಡಿದ್ದೆ, ಇನ್ನೂ ಎಳೆದುಕೊಂಡು ಬರ್ತಾ ಇರಬೇಕಾದ್ರೆ ದ್ರೌಪದಿ ಅಂತಾಳೆ, ಮುಚ್ಚತಾಂ, ಬಿಡು ಅವನನ್ನು, ಮೊದಲು ಬಿಡು. ಏನೋ ಹಾಕಿ ಕರ್ಕೊಂಡು ಬರ್ತಾ ಇದ್ದೀರಿ, ಬ್ರಾಹ್ಮಣೋ ನಿತರಾಂ ಗುರುಹು. ಬ್ರಾಹ್ಮಣರು ಅಂದರೆ ನಮ್ಮ ಕ್ಷತ್ರಿಯರಿಗೆಲ್ಲ ಗುರುಸ್ಥಾನದಲ್ಲಿ ಇದ್ದವರು, ಸರ್ವಥಾ ಹಾಗೆ ಮಾಡಬೇಡ. ಸಗೇಶ ಭಗವಾನ್ ದ್ರೋಣಃ ಪ್ರಜಾರೂಪೇಣ ವರ್ತತೆ. ಇವರಪ್ಪ ದ್ರೋಣಾಚಾರ್ಯರು ನಿಮಗೆ ಪಾಠವನ್ನು ಹೇಳಿಕೊಟ್ಟವರು. ಅಂತಹ ದ್ರೋಣಾಚಾರ್ಯರೇ ಈಗ ಮಗನ ರೂಪದಲ್ಲಿ ಇಲ್ಲಿದ್ದಾರೆ. ಆದ್ದರಿಂದ ಅವನನ್ನು ಸಂಹಾರ ಮಾಡಬೇಡ, ಬಿಡು ಅಂತ ಹೇಳಿ, ನೀನವನನ್ನು ಸಂಹಾರ ಮಾಡಿದರೆ ನಾನು ಹೇಗೆ ನನ್ನ ಮಕ್ಕಳನ್ನು ಕಳೆದುಕೊಂಡು ಇವತ್ತು ದುಃಖ ಪಡ್ತಾ ಇದ್ದೇನೋ ಅದೇ ದುಃಖವನ್ನು ಅವರಮ್ಮ ದುಃಖ ಪಡಬೇಕಾಗತ್ತೆ. ಆದ್ದರಿಂದ ಸರ್ವಥಾ ದುಃಖಪಡಿಸಬೇಡ, ಅವಳನ್ನು ಬಿಡು ಅಂತ ಹೇಳಿದಾಗ, ಸರಿ ಬಿಡ್ತೇನೆ ಅಂತ ಬಿಟ್ಟಿದ್ದಾನೆ. ಈ ಕಡೆಗೆ ಕೃಷ್ಣ ಅಂದ, ಹಾಗಾದರೆ ಏನು ಮಾಡಬೇಕೀಗ? ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿ ವಧಾರ್ಹಣ. ಬ್ರಹ್ಮಬಂಧು, ಬ್ರಾಹ್ಮಣರ ಪುತ್ರ, ಗುರುಪುತ್ರ, ಆದ್ದರಿಂದ ಇವನನ್ನು ಸಂಹಾರ ಮಾಡಬೇಡ ಅಂತ ಒಂದು ಕಡೆಗೆ ನಾನೇ ಹೇಳಿದ್ದೇನೆ. ಮತ್ತೊಂದು ಕಡೆಗೆ ಆತತಾಯಿ ಅಗ್ನಿದೋ ಗರದಃ, ಯಾರು ಮನೆಗೆ ಬೆಂಕಿ ಇಡ್ತಾನೆ, ವಿಷವನ್ನು ಕೊಟ್ಟು ಸಾಯಿಸ್ತಾನೆ, ಇಂತಹವನನ್ನು ಆತತಾಯಿ ಅಂತಂತಾರೆ. ಅಂತಹ ಆತತಾಯಿಯನ್ನು ಸಂಹಾರ ಮಾಡಬೇಕು ಅಂತೂ ಒಂದು ಕಡೆಗೆ ಧರ್ಮಶಾಸ್ತ್ರ ಇದೆ. ಅರ್ಜುನ, ನೋಡಪ್ಪ ನಿನಗೇನು ತೋಚತ್ತೋ ಹಾಗೆ ಮಾಡು ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳಿದಾಗ, ಅರ್ಜುನ ಅವನ ಅಶ್ವತ್ಥಾಮಾಚಾರ್ಯರ ಹಣೆಯಲ್ಲಿರುವಂತಹ ಒಂದು ದಿವ್ಯವಾದ ಮಣಿ, ಭಾರಿ ಅಮೂಲ್ಯವಾದ ಮಣಿ, ಆ ಮಣಿ ಇದ್ದರೆ ಅಶ್ವತ್ಥಾಮಾಚಾರ್ಯರಿಗೆ ಹಸಿವೆ, ನೀರಡಿಕೆ, ಬಾಯಾರಿಕೆ ಏನೂ ಆಗೋದಿಲ್ಲ, ಜರ ಮರಣ ಯಾವುದೂ ಬರೋದಿಲ್ಲ. ಅಂತಹ ಒಂದು ದಿವ್ಯವಾದ ಮಣಿ ಅವನ ಶಿರದಲ್ಲಿ ಇತ್ತು. ಅರ್ಜುನ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ಆ ಮಣಿಯನ್ನು ಕಿತ್ತಿ ಅವನಿಗೆ, ಯುಧಿಷ್ಠಿರನಿಗೆ ದ್ರೌಪದಿಯ ಕೈಯಲ್ಲಿ ಅದನ್ನು ಕೊಡ್ತಾನೆ. ಇಷ್ಟು ಕಥೆಯನ್ನು ಎಲ್ಲ ಕೇಳಿದವಲ್ಲ, ಇದೆಲ್ಲ ಕಥೆ ಅಶ್ವತ್ಥಾಮಾಚಾರ್ಯರು ನಿತ್ಯ ಕನಸಿನಲ್ಲಿ ನೋಡ್ತಾ ಇದ್ದರು. ಇದು ಯಾವುದು ನಡೆದದ್ದಲ್ಲ, ಇದೆಲ್ಲ ಕನಸಿನಲ್ಲಿ. ಅಶ್ವತ್ಥಾಮಾಚಾರ್ಯರಿಗೆ, ಆ ಮನುಷ್ಯನಿಗೆ ಮುಂದಾಗುವ ಘಟನೆಗಳೆಲ್ಲ ಕನಸಿನಲ್ಲಿ ಬರುತ್ತೆ. ಹಾಗೆ ಇಷ್ಟೆಲ್ಲ ಕಥೆ ಆಯಿತು, ಅಶ್ವತ್ಥಾಮಾಚಾರ್ಯರು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಇದೆಲ್ಲ ಕಥೆ ನಿತ್ಯ ಕನಸಿನಲ್ಲಿ ಅಶ್ವತ್ಥಾಮಾಚಾರ್ಯರಿಗೆ ಬರ್ತಾ ಇತ್ತು. ಆದರೆ ವಾಸ್ತವಿಕವಾಗಿ ನಡೆದ ಘಟನೆ ಬೇರೆ ಇದೆ.
ವಾಸ್ತವಿಕವಾಗಿ ನಡೆದ ಘಟನೆಯನ್ನು ಮಹಾಭಾರತದಲ್ಲಿ ತಿಳಿಸಿಕೊಡ್ತಾರೆ. ಭಾಗವತದಲ್ಲಿ ಹೇಳಿದ್ದು ಸ್ವಪ್ನ, ಮಹಾಭಾರತದಲ್ಲಿ ಹೇಳಿದ್ದು ಅದು ನಿಜವಾದ ಘಟನೆ. ಏನಾಗತ್ತೆ ಮಹಾಭಾರತದ ಪ್ರಕಾರ ಅನ್ನೋದನ್ನು ಸಂಕ್ಷೇಪದಲ್ಲಿ ತಿಳಿಯೋಣ. ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಮತ್ತು ಕೃತವರ್ಮ ಈ ಮೂರೂ ಜನ ಸೇಮ್ ದುರ್ಯೋಧನನ ಹತ್ರ ಹೋಗ್ತಾರೆ. ದುರ್ಯೋಧನ ಪ್ರತಿಜ್ಞೆ ಮಾಡ್ತಾನೆ, ಬರ್ತಾರೆ. ಈ ಮೂರೂ ಜನ ಬಂದು ಹೇಗಾದರೂ ಮಾಡಿ ಈ ಪಾಂಡವರನ್ನೆಲ್ಲ ನಾಶ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ದಿನಾ ಪಾಂಡವರ ಶಿಬಿರದ ಹೊರಗೆ ದೂರದಲ್ಲಿ ನೋಡ್ತಾ ಇರ್ತಾರೆ. ಒಂದು ದಿನ ಒಂದು ಗಿಡದ ಕೆಳಗೆ ಮಲಗಿಕೊಂಡಿರ್ತಾರೆ. ಗಿಡದ ಕೆಳಗೆ ಕೂತಾಗ ಒಂದು ಪಕ್ಷಿ, ಗೂಬೆ, ಅದು ಭಾರೀ ದೊಡ್ಡದಾದಂತಹ ಪಕ್ಷಿ, ಅದು ನೂರಾರು ಪಕ್ಷಿಗಳನ್ನು ಸಂಹಾರ ಮಾಡಿಬಿಡುತ್ತದೆ. ಅದನ್ನು ಅಶ್ವತ್ಥಾಮಾಚಾರ್ಯ ನೋಡ್ತಾ ಕೂತಿರ್ತಾರೆ. ಓ, ನನಗೆ ಒಳ್ಳೆಯ ಶಕುನ ಸಿಕ್ತು, ಶುಭ ಶಕುನ ಆಯಿತು, ಹಾಗಾದರೆ ನಾನೊಬ್ಬನೇ ಹೋಗಿ ಇವರೆಲ್ಲರನ್ನು ಸಂಹಾರ ಮಾಡುವಂತ ಇದು ದೇವರು ನನಗೆ ಸೂಚನೆ ಕೊಟ್ಟಿದ್ದಾನೆ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ಶಿಬಿರಕ್ಕೆ ಬರ್ತಾರೆ. ಪಾಂಡವರ ಶಿಬಿರಕ್ಕೆ ಬಂದರೆ ಪಾಂಡವರ ಶಿಬಿರದ ಎದುರಿಗೆ ರುದ್ರದೇವರು ಆ ಶಿಬಿರವನ್ನು ಕಾಯೋದಕ್ಕೆ ನಿಂತಿರ್ತಾರೆ. ಭಾರೀ ದೊಡ್ಡ ರೂಪದಿಂದ ರುದ್ರದೇವರು ನಿಂತಿರ್ತಾರೆ. ಅಶ್ವತ್ಥಾಮಾಚಾರ್ಯರು ರುದ್ರದೇವರು, ಅಲ್ಲೂ ರುದ್ರದೇವರು. ಅಶ್ವತ್ಥಾಮಾಚಾರ್ಯನ ಒಳಗೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ರುದ್ರದೇವರು ತಡೆದು ನಿಲ್ಲಿಸ್ತಾರೆ. ಭಾರೀ ಘನಘೋರ ಯುದ್ಧ ಆಗತ್ತೆ. ಅಶ್ವತ್ಥಾಮಾಚಾರ್ಯರು ವಿಚಾರ ಮಾಡ್ತಾರೆ, ಇನ್ನು ಉಪಯೋಗ ಇಲ್ಲ ಅಂಥೇಳಿ ಅಲ್ಲೇ ಕೂತು ಮನಸ್ಸಿನಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾರೆ, ಮಾನಸಿಕವಾದ ಯಜ್ಞ. ಆ ಮಾನಸಿಕವಾದ ಯಜ್ಞವನ್ನು ಮಾಡಿ ತಮ್ಮನ್ನೇ ತಾವು ಅದರಲ್ಲಿ ಆಹುತಿಯನ್ನಾಗಿ ಹಾಕಿಕೊಳ್ತಾರೆ. ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಭಗವಂತನಿಗೆ ಬೇಡಿಕೊಳ್ತಾರೆ, ಸ್ವಾಮಿ ನನಗೆ ಒಳಗೆ ಬಿಡ್ಲಿಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ರುದ್ರದೇವರು ಆಗಲಿ ಅಂತ ಬಿಟ್ಟು ಬಿಡ್ತಾರೆ. ಯಾಕೆ ಅಂದರೆ ರುದ್ರದೇವರಿಗೆ ಆಜ್ಞೆ ಅಷ್ಟೇ ಇತ್ತು. ಇದೆಲ್ಲ ಭಗವಂತನ, ಪ್ರತಿಯೊಂದು ಭಗವಂತನ ಲೀಲೆ, ಇದರಲ್ಲೇನು ಯಾರು ಏನು ಮಾಡೋ ಹಾಗಿಲ್ಲ. ರುದ್ರದೇವರು ಜಾಗ ಬಿಟ್ಟರು. ಅಶ್ವತ್ಥಾಮಾಚಾರ್ಯರು ಒಳಗೆ ಹೋಗ್ತಾರೆ. ಕೃಪಾಚಾರ್ಯರು ಕೃತವರ್ಮನನ್ನು ಹೊರಗೆ ನಿಲ್ಲಿಸಿರ್ತಾರೆ. ನಾನು ಒಳಗೆ ಹೋಗಿ ಎಲ್ಲರನ್ನೂ ಸಾಯಿಸ್ತೇನೆ, ಯಾರಾದರೂ ತಪ್ಪಿಸ್ಕೊಂಡು ಹೊರಗೆ ಓಡಿ ಹೋಗ್ತಾ ಇದ್ದರೆ ನೀವೊಬ್ಬರು ಅವರನ್ನು ಸಾಯಿಸಬೇಕು ಅಂತ. ಒಳಗೆ ಹೋಗ್ತಾರೆ. ಎಲ್ಲ ಮೊದಲು ದೃಷ್ಟದ್ಯುಮ್ನ ಸಿಗ್ತಾನೆ. ಇವರ ಅಪ್ಪನನ್ನು ಸಂಹಾರ ಮಾಡಿದವನು ದೃಷ್ಟದ್ಯುಮ್ನ, ದ್ರೋಣಾಚಾರ್ಯರ ಸಂಹಾರ ಮಾಡಿದವನು. ಹೀಗಾಗಿ ದೃಷ್ಟದ್ಯುಮ್ನ ಸಿಗ್ತಾನೆ. ದೃಷ್ಟದ್ಯುಮ್ನನ್ನು ಇನ್ನೂ ಮಲ್ಕೊಂಡು ಹೇಳ್ತಾ ಇರ್ತಾನೆ. ಇವರೆಲ್ಲ ಗಲಾಟೆ ನೋಡಿ ಅಶ್ವತ್ಥಾಮಾಚಾರ್ಯರು ವಿಚಾರವೇ ಮಾಡೋದಿಲ್ಲ. ದೃಷ್ಟದ್ಯುಮ್ನನ್ನು ಹಾಕಿ ಸಂಹಾರ ಮಾಡ್ತಾರೆ. ದೃಷ್ಟದ್ಯುಮ್ನ ಬಂದ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಸವ್ಯಾಪ ಸವ್ಯೇನ, ಬಲಗೈ ಎಡಗೈ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾರೆ. ಹಿಂದೆ ಮುಂದೆ ನೋಡೋದಿಲ್ಲ. ಪೂರ್ಣ ಇಡೀ ಶಿಬಿರದ ತುಂಬ ರಕ್ತ. ಕಂಡವರನ್ನು ಸಂಹಾರ ಮಾಡ್ತಾರೆ. ಪಾಂಡವರ ಎಲ್ಲರ ಮಕ್ಕಳನ್ನು ಸಂಹಾರ ಮಾಡ್ತಾರೆ. ಎಲ್ಲ ಸಂಹಾರ ಮಾಡಿ ಅದರಲ್ಲಿ ಭೀಮಸೇನ ದೇವರ ಮಗ ಒಬ್ಬನಿರ್ತಾನೆ, ಕಾಶಿರಾಜನ ಮಗಳು. ಆ ಕಾಶಿರಾಜನ ಮಗಳು ಸಾಕ್ಷಾತ್ ಭಾರತೀದೇವಿ, ಅವರ ಮಗ ಒಬ್ಬ. ಅವನು ಆ ಕಾಶಿರಾಜ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿರ್ತಾನೆ. ತಪಸ್ಸು ಮಾಡಿ ನನ್ನ ಮೊಮ್ಮಗನನ್ನು ಅಶ್ವತ್ಥಾಮಾಚಾರ್ಯರು ಸಾಯಿಸಬಾರದು ಅಂತ ರುದ್ರದೇವರಿಂದ ವರ ಪಡೆದಿರ್ತಾರೆ. ಹೀಗಾಗಿ ರುದ್ರದೇವರು ಆ ಒಬ್ಬ ಮಗನನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗಿಬಿಡ್ತಾರೆ. ಅವನಿಗೆ ಶರ್ವತ್ರಾತ ಅಂತ ಹೆಸರು. ರುದ್ರದೇವರಿಂದ ರಕ್ಷಣೆ ಮಾಡಿಕೊಂಡ ಅನ್ನೋದಕ್ಕಾಗಿ ಶರ್ವತ್ರಾತ ಅಂತ ಅವನೊಬ್ಬನು ಉಳಿತಾನೆ. ಉಳಿದ ಎಲ್ಲ ಮಕ್ಕಳು ಸಾಯಿಸ್ತಾರೆ. ಉಳಿದ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿಬಿಡ್ತಾರೆ. ಸಂಹಾರ ಮಾಡಿ ಒಬ್ಬ ಸೂತ ಮಾತ್ರ ಇವರ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ದ್ರೌಪದಿಗೆ ಈ ಸುದ್ದಿಯನ್ನು ಹೇಳ್ತಾನೆ. ದ್ರೌಪದಿ ಭೀಮಸೇನ ದೇವರ ಹತ್ರ ಓಡಿ ಬರ್ತಾಳೆ. ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರ ಬೆನ್ನು ಹತ್ತಿ ಹೋಗ್ತಾರೆ. ಅಶ್ವತ್ಥಾಮಾಚಾರ್ಯರ ಬೆನ್ನು ಹತ್ತಿ ಭೀಮಸೇನ ದೇವರು ಹೋದರೆ ಮತ್ತೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಏನಾಗಬೇಕು? ಭೀಮಸೇನ ದೇವರು ನಿಂತು ಬಿಟ್ಟರು ಗೋವಿಂದ. ಇವರು ಅಸ್ತ್ರ ಪ್ರಯೋಗವನ್ನು ಮಾಡೋದಿಲ್ಲ. ಬ್ರಹ್ಮಾಸ್ತ್ರ ಆದರೂ ಅಮೋಘ. ಯಾಕೆಂದರೆ ಬ್ರಹ್ಮಾಸ್ತ್ರಕ್ಕೆ ಸ್ವಯಂ ಬ್ರಹ್ಮದೇವರೇ ಋಷಿಗಳು, ಭಗವಂತ ದೇವತೆ, ಗಾಯತ್ರಿ ಇದು ಮಂತ್ರ. ಹಾಗಾಗಿ ಅದು ಅಮೋಘ. ಇವರು ಸಾಯೋ ಹಾಗಿಲ್ಲ. ಆ ಬ್ರಹ್ಮಾಸ್ತ್ರ ಬಂದು ಭೀಮಸೇನ ದೇವರ ಮೇಲೆ ಜೋರಾಗಿ ಅಗ್ನಿ ಪ್ರವರ್ಷವನ್ನು ಮಾಡ್ತಾ ಇದೆ. ಏನು ಮಾಡಬೇಕು? ಸರಿ, ಕೃಷ್ಣ ಅಂದ. ಅಷ್ಟರಲ್ಲಿ ಕೃಷ್ಣ, ಯುಧಿಷ್ಠಿರ, ಅರ್ಜುನ ಮೂರೂ ಜನ ಬರ್ತಾರೆ. ಮೂರೂ ಜನ ಬಂದು ನೋಡ್ತಾರೆ. ಆಗ ಕೃಷ್ಣ ಮತ್ತೆ ಆದೇಶ ಮಾಡ್ತಾನೆ, ನೀನು ಬ್ರಹ್ಮಾಸ್ತ್ರವನ್ನು ಬಿಡು ಅಂತ. ಆಗ ಅರ್ಜುನ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಆ ಬ್ರಹ್ಮಾಸ್ತ್ರ ಬಂದು ಈ ಬ್ರಹ್ಮಾಸ್ತ್ರವನ್ನು ಧ್ವಂಸ ಮಾಡುವ ಮೊದಲೇ ವೇದವ್ಯಾಸ ದೇವರು ಮಧ್ಯದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಮಧ್ಯದಲ್ಲಿ ಪ್ರತ್ಯಕ್ಷ ಆಗಿ ಎರಡೂ ಬ್ರಹ್ಮಾಸ್ತ್ರಗಳನ್ನು ಹೀಗೆ ಕೈಯಿಂದ ಹಿಡಿದು ನಿಲ್ಲಿಸ್ತಾರೆ. ನಿಲ್ಲಿಸಿ ಹೇಳ್ತಾರೆ,
ಇಬ್ಬರಿಗೂ ಬೈತಾರೆ, ಏನು ಮೂರ್ಖರು, ಯಾರು ಇವತ್ತು ಈ ಇಡೀ ಇತಿಹಾಸದಲ್ಲೇ ಈ ತರಹ ಯಾರೂ ಮಾಡಿಲ್ಲ, ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೋ ಅಂತ ಹೇಳಿದಾಗ ಮತ್ತೆ ಯಥಾಪ್ರಕಾರ ಅರ್ಜುನನೇ ಎರಡೂ ಬ್ರಹ್ಮಾಸ್ತ್ರಗಳನ್ನು ಉಪಸಂಹಾರ ಮಾಡಿಕೊಳ್ತಾನೆ. ಉಪಸಂಹಾರವನ್ನು ಮಾಡಿಕೊಂಡ ಮೇಲೆ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯನ ಎಳೆದುಕೊಂಡು ಬರ್ತಾರೆ. ಎಳೆದುಕೊಂಡು ಬಂದು ದ್ರೌಪದಿಯ ಕಾಲಿನ ಮೇಲೆ ಹಾಕ್ತಾರೆ. ಆಮೇಲೆ ಮಣಿಯನ್ನು ಅಪಹಾರ ಮಾಡಿ ಆ ಮಣಿಯನ್ನು ದ್ರೌಪದಿಗೆ ಕೊಡ್ತಾರೆ. ದ್ರೌಪದಿ ಆ ಮಣಿಯನ್ನು ಯುಧಿಷ್ಠಿರನಿಗೆ ಕೊಡ್ತಾರೆ. ಅಶ್ವತ್ಥಾಮಾಚಾರ್ಯನನ್ನು ಆ ಕಡೆಗೆ ಕೊಟ್ಟು ಕಳಿಸ್ತಾರೆ. ಇದು ನಿಜವಾದ ನಡೆದ ಘಟನೆ. ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರನ್ನು ಎಳೆದುಕೊಂಡು ಬಂದದ್ದು ಮಹಾಭಾರತದಲ್ಲಿ ಹೇಳಿದ್ದಾರೆ, ಅದು ವಾಸ್ತವ ಘಟನೆ. ಅರ್ಜುನ ಎಳೆದುಕೊಂಡು ಬಂದದ್ದು ಭಾಗವತದಲ್ಲಿ ಹೇಳಿದ್ದಾರೆ, ಇದು ಅಶ್ವತ್ಥಾಮಾಚಾರ್ಯರು ಕನಸಿನಲ್ಲಿ ಕಂಡ ಘಟನೆ ಅನ್ನುವುದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ.